ಆಸ್ಪತ್ರೆ ಎಲ್ಲರಿಗೂ ಅತ್ಯಾಧುನಿಕ ಆರೋಗ್ಯ ನೀಡುವ ಆದ್ಯತೆಯ ಮೂಲಸ್ಥಳವಾಗಿದೆ. ಪ್ರತಿ ವರ್ಷ ಯುನೈಟೆಡ್ನಲ್ಲಿ ಆಚರಿಸುವ ವೈದ್ಯರ ದಿನ ಕೇವಲ ಕ್ಯಾಲೆಂಡರ್ ತೋರುವ ದಿನಾಂಕ ಅಥವಾ ಆ ದಿನದ ಸಮಾರಂಭಕ್ಕಿಂತಲೂ ಹೆಚ್ಚಿನದಾಗಿರುತ್ತೆ. ಸಮಯವನ್ನ ಕೊಂಚ ಹಿಂದಕ್ಕೆ ತಿರುಗಿಸಿ ಕಳೆದ ವರ್ಷದ ಕಾರ್ಯಾಚರಣೆಯನ್ನ ಅವಲೋಕಿಸುವ ಹಾಗೂ ಪ್ರತಿಬಿಂಬಿಸುವ ದಿನ. ಹೀಗೆ ಮಾಡುವಾಗ ವೈದ್ಯರ ತಂಡವನ್ನ ಗೌರವಿಸಲಾಗುತ್ತೆ. ಸೂಪರ್ ಸ್ಪೆಷಾಲಿಸ್ಟ್ಗಳು, ತಜ್ಞರು, ಸಲಹೆಗಾರರು, ಡ್ಯೂಟಿ ಡಾಕ್ಟರ್ಗಳು, ವೈದ್ಯ ಸಮುದಾಯದ ಪ್ರತಿಯೊಬ್ಬ ದಣಿವರಿಯದ ವೃತ್ತಿಪರರನ್ನ ಅವರ ಸಮರ್ಪಣೆ, ಕಠಿಣ ಪರಿಶ್ರಮ ಹಾಗೂ ಯುನೈಟೆಡ್ನ ಬದ್ಧತೆಯನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಅವರು ನೀಡಿರುವ ಕೊಡುಗೆಗಳಿಗಾಗಿ ಅವರನ್ನ ವಂದಿಸಲಾಗುತ್ತೆ. ಕಳೆದ ದಶಕದಲ್ಲಿ ಈ ಬದ್ಧತೆಯು 3 ಪಟ್ಟು ಹೆಚ್ಚಾಗಿದೆ. ಮಾನಸಿಕ ಆಘಾತದ ಆರೈಕೆಗೆ ಯುನೈಟೆಡ್ನ ಬದ್ಧತೆ 1 ದಶಕದ ಶ್ರೇಷ್ಠತೆ. ಇನ್ನು 2012ರಲ್ಲಿ ಯುನೈಟೆಡ್ ಒಂದು ಪುಟ್ಟ ಆಘಾತ ಚಿಕಿತ್ಸಾ ಕೇಂದ್ರವಾಗಿದ್ರೂ ಅದು ಕೆಲವು ಮೈಲಿಗಲ್ಲಾಗುವ ಕಾರ್ಯಗಳನ್ನು ಮಾಡಿದೆ. ಮುಂದಿನ 12 ವರ್ಷಗಳ ಅವಧಿಯಲ್ಲಿ ನಾವು ಆಘಾತ ಚಿಕಿತ್ಸಾ ಕ್ಷೇತ್ರದ ಅತ್ಯಾಧುನಿಕತೆಯಲ್ಲಿ ಮುಂಚೂಣಿಯಲ್ಲಿದ್ದು ನಮ್ಮ ನಿಲುವನ್ನ ಬಲವನ್ನ ಪ್ರಚುರಪಡಿಸಿದ್ದೇವೆ ಅಂತಾರೆ. ಈ ಮಟ್ಟದ ಪ್ರಖ್ಯಾತಿಯನ್ನ ಹೊಂದುವ ನಮ್ಮ ಹಾದಿ ಕಠಿಣವಾಗಿತ್ತು, ಕಾರಣಗಳು ಹಲವಾರಿದೆ ಅಂತಾರೆ. Good morning. I am Dr. Muhammad Abdul Basir, consultant trauma laparoscopic surgeon, United Hospital, Gulbarga. I am very proud to be associated with United Hospital since 2014. Since then I am working here. I had seen budding of the hospital and flourishing to the present state. Started with merely 37 beds and now we are catering more than 100 beds. On the occasion of Doctor's Day, I would like to congratulate all my faculty people, all my professional colleagues. A very happy Doctor's Day. As we know, the slogan for this 2024 July 1st slogan for 2024 is Wings and Stethoscopes, Healers of Hope. And I would like to congratulate all the journalism people for their happy journalism day. I would like to thank all the society of especially of Kalburgi people and the surrounding areas for trusting in us and helping us to provide the services to them. And especially my colleagues who have been working as a team to give the maximum possible best results. Thank you all. Thank you so much. ನಾನು ಡಾಕ್ಟರ್ ಉಡುಪಿ ಕೃಷ್ಣ ಜೋಶಿ, ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್, ಅಂದರೆ ಬಾಯಿ ಮತ್ತು ಮುಖ ರೋಗದ ಶಸ್ತ್ರಚಿಕಿತ್ಸಾ ತಜ್ಞ. ಈ ಹಾಸ್ಪಿಟಲ್ ಪ್ರಾರಂಭವಾದಾಗಿನಿಂದ ನಾನು ಇದರ ಜೊತೆಗೆ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಶುರು ಮಾಡಿದ್ದು ತುರ್ತು ಸೇವೆಯನ್ನು ಕೊಡಲಿಕ್ಕೆ, ಅಂದರೆ ಎಮರ್ಜೆನ್ಸಿ ಸರ್ವಿಸಸ್ ಕೊಡೋಣ, ಟ್ರಾಮಾ ಸೆಂಟರ್ ಅಂತ ಮಾಡಿದ್ವಿ. ಬಟ್ ಅದು ಈಗ ಇಷ್ಟು ಬೃಹತ್ತಾಗಿ ಬೆಳೆದುಬಿಟ್ಟಿದೆ. ಅಂದರೆ ಬರೀ ಟ್ರಾಮಾ ಅಷ್ಟೇ ಅಲ್ಲ, ಬಾಕಿ ಎಲ್ಲ ಸರ್ವಿಸಸ್ ಕೂಡ, ಇನ್ಕ್ಲೂಡಿಂಗ್ ನಮ್ಮದು ಹಾರ್ಟ್ ಸರ್ವಿಸು, ಹೃದಯ ರೋಗಕ್ಕೆ ಏನಾದರೂ ಬೇಕಾಗಿದ್ದರೆ, ಕಿಡ್ನೀಸಿಗೆ ಬೇಕಾಗಿದ್ದರೆ, ಆಮೇಲೆ ಬ್ರೈನ್ಗೆ ಏನಾದರೂ ಬೇಕಾಗಿದ್ದರೆ ಪ್ರತಿಯೊಂದೂ ಟ್ರೀಟ್ಮೆಂಟು ನಮ್ಮ ಯುನೈಟೆಡ್ ಹಾಸ್ಪಿಟಲಲ್ಲಿ ಅವೈಲೇಬಲ್ ಇದೆ. ಈಗ ನಮಗೊಂದು ಹೆಮ್ಮೆ ಅನಿಸುತ್ತೆ, ನಾವಿಲ್ಲಿ ಪ್ರತಿ ವರ್ಷ ಒಂದು ಒಳ್ಳೆ ನಂಬರ್ ಆಫ್ ಪೇಷಂಟ್ಸ್ ನಾವು ನೋಡಿದರೆ ಅಷ್ಟು ಜನರಿಗೂ ನಾವು ಒಳ್ಳೆ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ. ಸುತ್ತ ಇರೋರು ಎಲ್ಲರೂ ಇದರದ್ದೊಂದು ಲಾಭವನ್ನು ಎಲ್ಲರೂ ಪಡಿತಾ ಇದ್ದಾರೆ. ಹಾಗಾಗಿ ಇವತ್ತು ಜುಲೈ 1ಕ್ಕೆ ವಿಶ್ವ ವೈದ್ಯರ ದಿನಾಚರಣೆ ಹಾಗೂ ಮತ್ತು ಈಗ ಪತ್ರಕರ್ತರ ದಿನಾಚರಣೆ ಇವೆರಡೂ ಇರೋದರಿಂದ ನಾನು ಪ್ರತಿಯೊಬ್ಬ ವೈದ್ಯನಿಗೂ ಹಾಗೂ ಪ್ರತಿಯೊಬ್ಬ ಪತ್ರಕರ್ತನಿಗೂ ನನ್ನ ಹೃತ್ಪೂರ್ವಕ ಒಂದು ಶುಭಾಶಯಗಳನ್ನು ಕೊಡ್ತೀನಿ. ಎಲ್ಲರಿಗೆ ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಸಾಗರ್ ಶರ್ಮಾ, ಚೀಫ್ ನ್ಯೂರೋ ಸರ್ಜನ್, ಯುನೈಟೆಡ್ ಹಾಸ್ಪಿಟಲಿಂದ. ಇವತ್ತು ನಾನು ನಮ್ಮ ಜನಕ್ಕೆ 2 ಮಾತು ಹೇಳಬೇಕಂತ ಇಚ್ಛಿಸುತ್ತೇನೆ. ನಮ್ಮದು ಯುನೈಟೆಡ್ ಹಾಸ್ಪಿಟಲ್ 12 ವರ್ಷದಿಂದ ಎಲ್ಲರಿಗೆ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಕೊಡ್ತಾ ಇದೆ. ಸೊ ಅದು ನ್ಯೂರೋ ಸರ್ಜರಿ ಆಗಲಿ, ಆರ್ಥೋಪೆಡಿಕ್ಸ್ ಆಗಲಿ, ಜನರಲ್ ಸರ್ಜರಿ ಆಗಲಿ, ಟ್ರಾಮಾ ಆಗಲಿ, ಎಮರ್ಜೆನ್ಸಿ ಸರ್ವಿಸಸ್ ಆಗಲಿ, ಯಾವಾಗಲೂ ನಮ್ಮದು ಯುನೈಟೆಡ್ ಹಾಸ್ಪಿಟಲ್ ಫೋರ್ಫ್ರಂಟ್ನಲ್ಲಿ ಇದೆ. ಸೊ ಇವತ್ತು ವೈದ್ಯ ದಿನಾಚರಣೆ
ಹಾಗೂ ಪತ್ರಕಾರ್ತ ದಿನ. ಸೊ ಇವತ್ತು ನಾನು ಎಲ್ಲರಿಗೆ ಹ್ಯಾಪಿ ಡಾಕ್ಟರ್ಸ್ ಡೇ ಆಮೇಲೆ ಹ್ಯಾಪಿ ಜರ್ನಲಿಸ್ಟ್ ಡೇ ಹೇಳಬೇಕಂತ ಇಚ್ಛಿಸುತ್ತೇನೆ. ನಾನು ಡಾಕ್ಟರ್ ರಾಜು ಕುಲಕರ್ಣಿ, ಹಿರಿಯ ಎಲುಬು ಮತ್ತು ಕೀಲು ತಜ್ಞ, ಯುನೈಟೆಡ್ ಹಾಸ್ಪಿಟಲ್. ನಾನು ಇಲ್ಲಿ 12 ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ. ಸುಮಾರು 4,000ಕ್ಕಿಂತ ಜಾಸ್ತಿ ಸರ್ಜರೀಸ್ ಆಗಿದ್ದೇವೆ ಮತ್ತು 100% ರಿಸಲ್ಟ್ಸ್ ಪಾಸಿಟಿವೇ ಇದೆ. ನಾನು ಈ ಸಂದರ್ಭದಲ್ಲಿ ಗುಲ್ಬರ್ಗ ಜನತೆಗೆ ಧನ್ಯವಾದಗಳು ಹೇಳುತ್ತೇನೆ ಮತ್ತು ವೈದ್ಯಕೀಯ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲ ವೈದ್ಯ ಮಿತ್ರರಿಗೆ ನನ್ನಿಂದ ಶುಭಾಶಯಗಳು. ಮತ್ತು ಇದೇ ಸಂದರ್ಭದಲ್ಲಿ ಪತ್ರಕರ್ತರ ದಿನಾಚರಣೆಯೂ ಇದೆ. ಸೊ ಪತ್ರಕರ್ತ ಮಿತ್ರರಿಗೆ ಮತ್ತು ಎಲ್ಲ ಸಿಬ್ಬಂದಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಧನ್ಯವಾದ. ಇನ್ನು ಕೋವಿಡ್-19 ಮತ್ತೊಂದು ಮಹತ್ವದ ತಿರುವಾಗಿದೆ. ಇದು ಜನರು ನಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಿತ್ತು. ಯಾವುದೇ ಹಿಂಜರಿಕೆ ಹಾಗೂ ಪೂರ್ವಗ್ರಹ ಪೀಠಿಕೆ ಇಲ್ಲದೆ ಆರ್ಟಿಪಿಸಿಆರ್ ಟೆಸ್ಟ್ಗಳು, ಕೋವಿಡ್ ಚಿಕಿತ್ಸೆಗಾಗಿ ನಮ್ಮದೇ ಆದ ಆಸ್ಪತ್ರೆಯ ರಚನೆ, ಸಾರ್ವಜನಿಕರಿಗೆ ಲಸಿಕೆಯ ಆಯ್ಕೆಯನ್ನ ನೀಡೋದು ಮುಂತಾದವುಗಳನ್ನ ಒಳಗೊಂಡಂತೆ ಅನೇಕ ಸೇವೆಗಳನ್ನ ಆರಂಭಿಸಿದ್ದೇವೆ. ಇನ್ನು ಈ ಪ್ರದೇಶದ ಮೊಟ್ಟ ಮೊದಲ ಖಾಸಗಿ ಆಸ್ಪತ್ರೆಯಾಗಿದೆ ಯುನೈಟೆಡ್. ಹೃದಯದ ಆರೈಕೆಗೆ ಯುನೈಟೆಡ್ನ ಬಾಧ್ಯತೆ, ಪ್ರತಿ ಬಡಿತಕ್ಕೂ ಆದ್ಯತೆ. 2022ರ ವೇಳೆಗೆ ಯುನೈಟೆಡ್ ಕಲಬುರಗಿಯಲ್ಲಿ 2 ಆಸ್ಪತ್ರೆಗಳು, 1 ಇನ್-ಹೌಸ್ ಡಯಾಗ್ನೋಸ್ಟಿಕ್ಸ್ ಸೌಲಭ್ಯ ಕೇಂದ್ರ, ಬೆಂಗಳೂರಿನಲ್ಲಿ 1 ಬೋಟಿಕ್ ಆಸ್ಪತ್ರೆ ಹಾಗೂ ಕೆಲವು ಯುನೈಟೆಡ್ ಕ್ಲಿನಿಕ್ಗಳನ್ನು ನಿರ್ಮಿಸುವ ಮೂಲಕ ವಿಸ್ತಾರಗೊಂಡಿತು. ಜೊತೆಗೆ ಹೃದಯದ ಆರೈಕೆಗೆ ವಿಶೇಷ ಗಮನ ನೀಡಲೆಂದೇ ಕಲಬುರಗಿಯಲ್ಲಿ ಯುನೈಟೆಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡ ಆರಂಭಿಸಲಾಗಿತ್ತು. ಹೃದಯ ಸಂಬಂಧಿ ಪ್ರಕರಣಗಳನ್ನು ತಡೆಗಟ್ಟಲು ಮತ್ತು ಸಮಯೋಚಿತ ಚಿಕಿತ್ಸೆಯನ್ನ ನೀಡುವುದಕ್ಕೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಅತ್ಯಾಧುನಿಕ ತಂತ್ರಜ್ಞಾನವನ್ನೊಳಗೊಂಡ ಸಿಮೆನ್ಸ್ 384 ಸ್ಲೈಸ್ ಹೈ ರೆಸಲ್ಯೂಷನ್ ಸಿಟಿ ಸ್ಕ್ಯಾನ್ ಯಂತ್ರ, 50 ಹಾಸಿಗೆಯುಳ್ಳ ಐಸಿಯು, ಅತ್ಯಾಧುನಿಕ ಕಾರ್ಡಿಯೋ ಥೊರಾಸಿಕ್ ಓಟಿಯನ್ನೊಳಗೊಂಡ ಕೇಂದ್ರ ಸ್ಥಾನ ಇದಾಗಿತ್ತು. ಯುನೈಟೆಡ್ ಆಸ್ಪತ್ರೆಯಲ್ಲಿ 80ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಸ್ಟ್ ಸಲಹೆಗಾರರು, 400 ತಜ್ಞ ದಾದಿಯರು ಮತ್ತು ಸಹಾಯಕ ಸಿಬ್ಬಂದಿ ವರ್ಗದವರಿದ್ದು ಈ ತಂಡದ ಬಗ್ಗೆ ಹೆಮ್ಮೆ ಇದೆ. ಬೆಂಗಳೂರು ಹಾಗೂ ಕಲಬುರಗಿಯಲ್ಲಿರುವ ರೋಬಸ್ಟ್ ಕಾರ್ಡಿಯಾಕ್ ಕೇರ್ ಸೇರಿದಂತೆ ನಮ್ಮ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಾವು ಕಾರ್ಡಿಯಾಕ್ ಪ್ಯಾಕೇಜ್ ಮತ್ತು ಕ್ಯಾಲ್ಸಿಯಂ ಸ್ಕೋರಿಂಗ್ಗಳನ್ನ ನೀಡ್ತಾ ಇದ್ದೇವೆ. ಇವು ಕೊರೋನರಿ ಸಿಟಿ ಸ್ಕ್ಯಾನ್ ಮೂಲಕ ಆರಂಭಿಕ ಹೃದ್ರೋಗ ಪತ್ತೆ ಮಾಡೋದ್ರಿಂದ ಚಿಕಿತ್ಸೆಗೆ ಸಹಾಯಕವಾಗುತ್ತಂತೆ. ಆರೋಗ್ಯಕ್ಕೆ ಹೊಸ ಮೈಲಿಗಲ್ಲಿನ ಸಾಧ್ಯತೆ, ಯುನೈಟೆಡ್ನ ಬಾಧ್ಯತೆ. ಕಲ್ಯಾಣ ಕರ್ನಾಟಕ, ಬೆಂಗಳೂರು ಮತ್ತು ಇದು ರಾಜ್ಯಕ್ಕೂ ಅತ್ಯಂತ ವಿಶ್ವಾಸಾರ್ಹ ಬ್ರ್ಯಾಂಡ್ ಆಗಿ ಹೊರಹೊಮ್ಮುತ್ತಾ ಇರುವ ಯುನೈಟೆಡ್ ಆಸ್ಪತ್ರೆಗಳು ದಕ್ಷಿಣ ಭಾರತದ ಉದಯೋನ್ಮುಖ ಆಸ್ಪತ್ರೆ ಎಂದು ಗುರುತಿಸಿಕೊಂಡಿರುವುದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಇನ್ನು ಯುನೈಟೆಡ್ಗೆ ಸಂಧಿಸಿರುವ ಪ್ರಶಸ್ತಿಗಳಲ್ಲಿ ISO 41001 2008 ಪ್ರಾಮಾಣೀಕರಣದೊಂದಿಗೆ ನೀಡಲಾದ ಟೈಮ್ಸ್ ಗ್ರೂಪ್ನ ಅತ್ಯುತ್ತಮ ಉದಯೋನ್ಮುಖ ಆಸ್ಪತ್ರೆ ಪ್ರಶಸ್ತಿ, ಇನ್ನು ಮೂತ್ರಶಾಸ್ತ್ರದಲ್ಲಿನ ಶ್ರೇಷ್ಠ ಸೇವಾ ಪ್ರಶಸ್ತಿ ಮತ್ತು ಮೂಳೆ ಚಿಕಿತ್ಸೆಯಲ್ಲಿ ಶ್ರೇಷ್ಠ ಸೇವಾ ಪ್ರಶಸ್ತಿಗಳು ಕೂಡ ಸೇರಿದೆ. ಪ್ರಸ್ತುತ ದಕ್ಷಿಣ ಭಾರತದ ಮಲ್ಟಿ ಸ್ಪೆಷಾಲಿಟಿಯಲ್ಲಿ ನಂಬರ್ 20, ತುರ್ತು ಮತ್ತು ಟ್ರೌಮಾ ನ್ಯಾಷನಲ್ ಮಲ್ಟಿ ಸ್ಪೆಷಾಲಿಟಿಯಲ್ಲಿ ನಂಬರ್ 16 ಹಾಗೂ ಎಮರ್ಜಿಂಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಂಬರ್ 1ನೇ ಸ್ಥಾನವನ್ನು ಪಡೆದಿದೆ. ಯುನೈಟೆಡ್ ಅನ್ನ ಆರಂಭಿಸಿದಾಗಿನಿಂದಲೂ ನಮ್ಮ ಗಮನವು ಈ ನೆಲದ ಮೇಲಿನ ಪ್ರತಿಯೊಬ್ಬ ವ್ಯಕ್ತಿಯನ್ನ ತಲುಪುವಂತಹ ಆರೋಗ್ಯ ರಕ್ಷಣೆಯನ್ನ ಒಳಗೊಂಡಿರುವುದಲ್ಲದೆ ಅವು ಅವರ ಕೈಗೆಟುಕುವಂತಿರಬೇಕೆಂಬ ಅಂಶದ ಮೇಲೆ ಕೇಂದ್ರೀಕೃತವಾಗಿದೆ. ಈ ನಿಟ್ಟಿನಲ್ಲಿ ಗರಿಷ್ಠ ಮಟ್ಟದ ವ್ಯಾಪ್ತಿಯನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳೊಂದಿಗೆ ಕೆಲಸ ಮಾಡ್ತಾ ಇದ್ದೇವೆ. ಕಾಲಕಾಲಕ್ಕೆ ವೈದ್ಯಕೀಯ ಶಿಬಿರಗಳು, ದೂರದ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಕ್ಲಿನಿಕ್ಗಳು, ಕೈಗೆಟುಕುವ ಆರೋಗ್ಯ ಯೋಜನೆಗಳು, ಅನಾರೋಗ್ಯ ತಡೆಗಟ್ಟುವ ಯೋಜನೆಗಳು, ಉಚಿತ ಚಿಕಿತ್ಸಾ ಶಿಬಿರಗಳು ಮತ್ತು ಸಾಮಾಜಿಕ ಬೆಂಬಲದ ಉಪಕ್ರಮಗಳೊಂದಿಗೆ ಗ್ರಾಮೀಣ ಆರೋಗ್ಯ ರಕ್ಷಣೆಯಲ್ಲಿ ಕ್ರಾಂತಿಯನ್ನು ತರಬಹುದು ಎನ್ನಲಾಗುತ್ತಿದೆ.
ಯುನೈಟೆಡ್ನಲ್ಲಿ ಯಾರು ಯಾವಾಗ ಬೇಕಿದ್ದರೂ ಪ್ರವೇಶಿಸಬಹುದಾದಂತಹ ಪಾತ್ ಬ್ರೇಕಿಂಗ್ ಹೆಲ್ತ್ ಕೇರ್ನೊಂದಿಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ರಕ್ಷಣೆಯನ್ನ ನೀಡಲು ಬದ್ಧರಾಗಿರುತ್ತದೆ. ಇದು ಪ್ರತಿಯೊಬ್ಬ ರೋಗಿಯ ಮೇಲಿನ ನಮ್ಮ ಬಾಧ್ಯತೆಯಾಗಿದ್ದು ನಾವು ಪ್ರತಿ ವರ್ಷವೂ ಇದನ್ನ ಪರಿಶೀಲಿಸಿ ಪುನರಾವರ್ತಿಸುತ್ತೇವೆ. ಈ ಭರವಸೆಗೆ ಎಲ್ಲಾ ಇಲಾಖೆಯ ಸಲಹೆಗಾರರು, ತಜ್ಞರು, ಸಿಬ್ಬಂದಿಗಳು ಜೊತೆಯಾಗಿ ನಿಲ್ತಾರೆ. ಈ ವೈದ್ಯರ ದಿನದಂದು ನಾವು ಈ ಸಮಾನ ಉದ್ದೇಶ ಹೊಂದಿರುವ ನಮ್ಮ ಆಸ್ಪತ್ರೆಯ ವೈದ್ಯ ಬಳಗಕ್ಕೆ ನಮ್ಮ ಹೃತ್ಪೂರ್ವಕ ಶುಭಾಶಯಗಳನ್ನ ಸಲ್ಲಿಸುತ್ತೇವೆ. ಜೊತೆಗೆ ನಾವೆಲ್ಲರೂ ನಮ್ಮ ಜನತೆಗೆ ನಮ್ಮ ಸೇವೆಯನ್ನ ನಿರಂತರವಾಗಿ ನೀಡುತ್ತೇವೆಂಬ ಭರವಸೆಯನ್ನ ಪುನರುಚ್ಚರಿಸುತ್ತೇವೆ. ಕಲ್ಯಾಣ ಕರ್ನಾಟಕದಲ್ಲಿ ನಾವು ನಮ್ಮ ಆರೋಗ್ಯ ಸೇವೆ ಉತ್ಕೃಷ್ಟತೆಯನ್ನ ಮುಂದುವರಿಸುತ್ತೇವೆ ಮತ್ತು ನಮ್ಮ ಸೇವೆಯ ವ್ಯಾಪ್ತಿಯನ್ನ ಗರಿಷ್ಠ ಸಂಖ್ಯೆಯ ಜನರಿಗೆ ವಿಸ್ತರಿಸುತ್ತೇವೆ ಎಂಬ ದೃಢ ಸಂಕಲ್ಪವನ್ನ ಹೊಂದಿದ್ದೇವೆ. ವಿಶ್ವ ದರ್ಜೆಯ ಆರೋಗ್ಯ ರಕ್ಷಣೆ, ಉನ್ನತ ದರ್ಜೆಯ ಸೇವೆಗಳು, ಅತ್ಯಾಧುನಿಕ ಡಯಾಗ್ನೋಸ್ಟಿಕ್ ಹಾಗೂ ನವೀನ ತಂತ್ರಜ್ಞಾನದ ಉಪಕರಣಗಳೊಂದಿಗೆ ಯುನೈಟೆಡ್ ನಿಮಗಾಗಿ, ಜನತೆಗಾಗಿ ಹೊಸತನವನ್ನ, ಹುಮ್ಮಸ್ಸನ್ನ, ಆರೋಗ್ಯವನ್ನ ನೀಡುವ ಯುನೈಟೆಡ್ ಆಸ್ಪತ್ರೆ.